ಇವತ್ತು ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಖುಷಿ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಸರ್, ಮೊದಲನೇ ಬಾರಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದ್ರೆ ಗೆಲುವನ್ನು ಸಾಧಿಸಿ ದೆಹಲಿಯ ರಾಜಕಾರಣಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಭಾರತದ ಪ್ರಧಾನಮಂತ್ರಿಯಾಗಿ 2 ಅವಧಿಗಳನ್ನು ಮುಗಿಸಿ 3ನೇ ಅವಧಿಗೆ ಇವತ್ತು ಪಾದಾರ್ಪಣೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನನ್ನ ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ದೇಶಕ್ಕೋಸ್ಕರ ರಾಜಕಾರಣ ಮಾಡುವಂಥ ಕೆಲವೇ ಜನರಲ್ಲಿ ನರೇಂದ್ರ ಮೋದಿ ಅವರು ಒಬ್ಬರು. ದೇಶ ಬಿಟ್ಟರೆ ಮತ್ತೇನಿಲ್ಲ ಅವ್ರದ್ದು. ನನ್ನ ದೇಶ ಒಳ್ಳೇದಾಗಬೇಕು, ನನ್ನ ದೇಶ ಆರ್ಥಿಕವಾಗಿ ಬಲಾಢ್ಯ ಆಗಬೇಕು, ನನ್ನ ದೇಶ ಮಿಲಿಟರಿಲಿ ಬಲಾಢ್ಯ ಆಗಬೇಕು, ನನ್ನ ದೇಶ ಇಂದಲ್ಲ ನಾಳೆ ಜಗತ್ತಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಬೇಕಂತೇಳಿ ಆಸೆ ಪಡುವಂಥ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿ ಅವರೊಬ್ಬರು. ನನ್ನ ಮಗ ಪ್ರಧಾನಿ ಆಗಬೇಕು, ನನ್ನ ಹೆಂಡತಿ ಮುಖ್ಯಮಂತ್ರಿ ಆಗಬೇಕು ಅಂತ ಇರುವಂಥ ರಾಜಕಾರಣಿಗಳಲ್ಲಿ ಅವರೊಬ್ಬರು ಇವತ್ತು ಎತ್ತರಕ್ಕೆ ಬೆಳೆದಿರುವಂಥ ಒಬ್ಬ ವ್ಯಕ್ತಿ. ಅಂತ ರಾಷ್ಟ್ರಭಕ್ತ ಒಬ್ಬ ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಪ್ರಧಾನಮಂತ್ರಿ ಆಗುವ ಪ್ರಮಾಣ ವಚನ ಸ್ವೀಕರಿಸುವಂಥ ವೇದಿಕೆಯ ಮುಂಭಾಗದಲ್ಲಿ ನಾವೆಲ್ಲ ಇರ್ತೇವೆ ಅಂತ ಹೇಳೋದೇ ನಂಗೊಂದು ರೋಮಾಂಚನಕಾರಿ ಕ್ಷಣ ಅಂತ ಅಂದ್ಕೊಂಡು, ಇಂಥ ಸಂಭ್ರಮ ಕ್ಷಣಗಳಿಗೋಸ್ಕರ ಕಣ್ತುಂಬಿಕೊಳ್ಳಕ್ಕೆ ನಾನು ಮಾತ್ರ ಅಲ್ಲ, ಭಾರತ ದೇಶದ ಎಲ್ಲ ರಾಷ್ಟ್ರ ಪ್ರೇಮಿಗಳು ಒಟ್ಟಾಗಿ ಒಂದಾಗಿ ನಮ್ಮ ಪರಿವಾರ, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕ್ಷಣಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಡೀ ಬದುಕನ್ನು ಪಾರ್ಟಿಗೋಸ್ಕರ, ಸಂಘಟನೆಗೋಸ್ಕರ ಸಮರ್ಪಣೆ ಮಾಡಿದಂಥ ಅನೇಕ ಜೀವಗಳು 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವುದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಕ್ಷಣ ಇವತ್ತು ಬಂದಿದೆ ಅನ್ನೋದು ನಮಗೆ ಖುಷಿ. ಸರ್, ಈಗ 2 ಅವಧಿಗೆ ಒಂದು ರೀತಿಯಲ್ಲಿ ಬಿಜೆಪಿಗೆ ಸುವರ್ಣ ಯುಗ ಅದು. ಯಾಕಂದ್ರೆ ಪೂರ್ತಿ ಮೆಜಾರಿಟಿಯಲ್ಲಿ ಬಂದಿರತಕ್ಕಂಥವ್ರು. ಆದ್ರೆ ಈ ಬಾರಿ ನಿಮಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ, 32 ಕ್ಷೇತ್ರಗಳು ಕಡಿಮೆ ಆಗಿದೆ. ಆದ್ರೆ ಈ ಬಾರಿಯೂ ಸಹಿತ ಅದೇ ರೀತಿಯಾದಂತಹ ಹುಮ್ಮಸ್ಸು, ಅದೇ ರೀತಿಯಾದಂತಹ ನಿರ್ಧಾರಗಳು ತೆಗೆದುಕೊಳ್ಳೋದಕ್ಕಾಗುತ್ತೆ ಅಂತೀರಾ ನಿಮ್ಗೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ? ಅಲ್ಲ, ನೀವು ಹೇಳ್ತಾ ಇರೋದು ಇಲ್ಲಿವರೆಗೆ ಸ್ಪಷ್ಟವಾಗಿ ಬಿಜೆಪಿ ಬಹುಮತ ಇತ್ತು, ಈಗ NDA ಒಕ್ಕೂಟದಲ್ಲಿ ನಡಿಬೇಕಾಗಿದೆ ಅಂತೇಳಿ. ಬಹುಮತದಲ್ಲಿ ಸ್ವಲ್ಪ ನಮ್ಮ ಪಾರ್ಟಿಗೆ ನೇರವಾಗಿ ಕಡಿಮೆ ಬಂದದ್ದು ಸತ್ಯ. ಆದರೆ NDA ಒಕ್ಕೂಟ ಅಂದ್ರೆ ಇವತ್ತು ರಚನೆ ಆದ್ದಲ್ಲ. ಚುನಾವಣೆ ಆದ ನಂತರ ನಿಮ್ಮ ಮಂತ್ರಿ ಕೊಡ್ತೇವೆ ಬನ್ನಿ ಅಂತ ಹೇಳಿಲ್ಲ. ಚುನಾವಣೆ ಆದ ನಂತರ ನಮ್ಮ ಸೀಟ್ ಕಡಿಮೆ ಆಗುತ್ತೆ, ನಿಮಗೆ ಉಪ ಪ್ರಧಾನಿ ಕೊಡ್ತೇವೆ ಬನ್ನಿ ಅಂತ ಹೇಳಿದ್ದಲ್ಲ. NDA ಒಕ್ಕೂಟ ಅಂತ ಹೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ನಮ್ಮಲ್ಲಿ ಒಪ್ಪಂದ ಆಗಿ ಎಲ್ಲ ಒಟ್ಟಾಗಿ ಒಂದಾಗಿ ಚುನಾವಣೆಗೆ ನಿಂತವರು. ಕಳೆದ 10 ವರ್ಷಗಳು ಕೂಡ ಹಾಗೆ NDA ಒಕ್ಕೂಟದಲ್ಲೇ ಇತ್ತು. ನಾವು ನಮ್ಮಲ್ಲಿ ಸ್ಪಷ್ಟ ಬಹುಮತ ಇತ್ತು ಅಂತೇಳಿ NDA ಒಕ್ಕೂಟವನ್ನು ತಿರಸ್ಕರಿಸಿರ್ಲಿಲ್ಲ ನರೇಂದ್ರ ಮೋದಿ ಅವರು. ಆ ಕಾರಣಕ್ಕೆ ಇವತ್ತು NDA ಒಕ್ಕೂಟ ಮೊದಲೇ ಪೂರ್ವಭಾವವಾಗಿ ಸಿದ್ಧತೆ ಆದ್ರಿಂದ ಎಲ್ಲರೂ ಒಟ್ಟಾಗಿ ಒಂದಾಗಿ ನಿತೀಶ್ ಕುಮಾರ್ ಅವರು, ಚಂದ್ರಬಾಬು ನಾಯ್ಡು ಅವರು ಸೇರಿ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸರ್ಕಾರ ಮಾಡ್ತಾ ಇರುವುದೇ ನಮಗೆಲ್ಲ ಖುಷಿ ಅನ್ನುವಂಥ ಸಂಭ್ರಮದ ಮಾತನ್ನ ನಿನ್ನೆ ಹೇಳಿದ್ದಾರೆ. ಹಾಗಾಗಿ 2 ಬಾರಿ ಯಾವ ರೀತಿಯಲ್ಲಿ ಪಾರ್ಟಿ ಗಟ್ಟಿಯಾಗಿ NDA ಒಕ್ಕೂಟದಲ್ಲಿ ಕೆಲಸ ಮಾಡುತ್ತೋ ಅದೇ ಮಾದರಿಯಲ್ಲಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂಥ ಒಬ್ಬ ಪ್ರಧಾನಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ನಮ್ಗೆ NDA ಒಕ್ಕೂಟಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಹೆಮ್ಮೆ. ಇಲ್ಲ, ಆತರ ನೋಡಿದ್ರೆ ನೀವು ಹಿಂದೆ ಯಾಕೆ ಕ್ವಶನ್ ಯಾಕೆ ಬರ್ತಿದೆ ಅಂತಂದ್ರೆ, ಈ ಹಿಂದೆ JDU ನಾಯಕ ನಿತೀಶ್ ಕುಮಾರ್ ಅವರು ನಿಮ್ ಜೊತೆ ಇದ್ದು NDA ಒಕ್ಕೂಟದಿಂದ ಹೊರಗಡೆ ಹೆಜ್ಜೆ ಇಟ್ಟು ಮತ್ತೊಂದು ಜೊತೆ ಸರ್ಕಾರ ಮಾಡಿ ಮತ್ತು ವಾಪಸ್ ಬಂದವರು ಚುನಾವಣೆ ಪೂರ್ವದಲ್ಲಿ. ಇನ್ನು ಚಂದ್ರಬಾಬು ನಾಯ್ಡು ಸಹಿತ ಅಷ್ಟೇ, ಅವರು NDA ಭಾಗ ಆಗಿರಲಿಲ್ಲ, ಕೇವಲ ಚುನಾವಣೆ ಪೂರ್ವದಲ್ಲಿ NDA ಭಾಗ ಆದ್ರು. ಚುನಾವಣೆ ಪೂರ್ವದಲ್ಲಿ ಅವ್ರು ಮೊದಲೆಲ್ಲ ಹೋಗಿದ್ದಾರೆ, ಏನ್ ಮಾಡಿದ್ದಾರೆ, ಪರ ಮಾಡಿದ್ದಾರೆ, ವಿರೋಧ ಮಾಡೋದು ಚರ್ಚೆ ಬೇರೆ. ಚುನಾವಣಾ ಪೂರ್ವದಲ್ಲಿ ನಮ್ಮ ಕಡಿಮೆ ಹೇಳಿಲ್ಲ. ಚುನಾವಣೆ ಪೂರ್ವದಲ್ಲಿ ನಮ್ಮ ಒಕ್ಕೂಟ, ಅವರ ಭಾವನೆಗಳು, ಅವರ ಭಾಷೆಗಳು ಮೊದಲು ಕೂಡ ಯಾವ ರೀತಿ ಇತ್ತು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಇವತ್ತು ಅವ್ರು ಹೇಳ್ತಾರೆ ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಮತ್ತೆ ಪ್ರಧಾನಿ ಆಗಬೇಕು, ನಾವೆಲ್ಲ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಅಂತಾರೆ. ಏನು ತೊಂದರೆ ಇಲ್ಲ. ಈಗ ನಿಮ್ಮ ವಿಚಾರಕ್ಕೆ ಬರ್ಬೇಕಾದ್ರೆ ಸರ್, ಇಷ್ಟು ದಿವಸಗಳ ರಾಜ್ಯ ರಾಜಕಾರಣ ಮಾಡಿದ್ರಿ, ಈಗ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಸಾಮಾನ್ಯವಾಗಿ 4 ಸಾರಿ ನಾನು MLC ಆದೆ, 3 ಸಾರಿ ಮಂತ್ರಿ ಆಗ್ಲಿಕ್ಕೆ ನನಗೆ ಅವಕಾಶ ಆಯಿತು. ಈಗಲೂ ನಾನು ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಪಾರ್ಟಿ ಹಿರಿಯರು ಕರೆದು ಈ ಸಾರಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನೀನು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರು. ನನ್ನ MLC ಸ್ಥಾನವನ್ನು ವಿಪಕ್ಷದ ನಾಯಕರನ್ನು ತೊರೆಯಬೇಕಾದಂಥ ಅನಿವಾರ್ಯತೆ ಮಧ್ಯೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಯೋಗಾನುಯೋಗ ನನಗೆ ಬಹುದೊಡ್ಡ ಅಂತರದಲ್ಲಿ ಗೆಲುವಾಗಿದೆ. ಆ ಗೆಲುವನ್ನು ಗಮನದಲ್ಲಿ ಇಟ್ಕೊಂಡು MP ಆಗಿ ಹೇಗೆ ನಮ್ಮ ಕ್ಷೇತ್ರಕ್ಕೆ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೇಗೆ ತಲುಪಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಕಾಳಜಿಯಿಂದ ಕೆಲಸಗಳು ಮಾಡ್ತೇನೆ. ಎಲ್ಲೋ ಒಂದು ಕಡೆ ಕರ್ನಾಟಕ ವಿಧಾನಸೌಧವನ್ನು ಬಿಟ್ಟು ಬರುವಾಗ ಒಂದು ರೀತಿ ಚಡಪಡಿಕೆ ಆದದ್ದು ಹೌದು, ಆದರೆ ಹೊಸ ಜವಾಬ್ದಾರಿ ನನಗೆ ಹೆಚ್ಚು ಶಕ್ತಿ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ ಸರ್, ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದ. ಇದು ಏನಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.